ಚುನಾವಣೆಗೆ ನಿಂತ ಗಾಣಗೇರ್ ವೀರಪ್ಪ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಧಾರವಾಡ ತಾಲೂಕಿನ ಕೋಟೂರು ಗ್ರಾಮ ಪಂಚಾಯಿತಿ ಉಪಚುನಾವಣೆಗೆ ವೀರಪ್ಪ ರಾಚಪ್ಪ ಗಾಣಗೇರ್ ಅವರು ಸ್ಪರ್ಧಿಸುತ್ತಿದ್ದಾರೆ. ಭಾನುವಾರ 23/7/2023ರಂದು ಉಪಚುನಾವಣೆ ನಡೆಯುತ್ತಿದ್ದು, ವೀರಪ್ಪ ರಾಚಪ್ಪ ಗಾಣಗೇರ್ ಅವರ ಗುರ್ತಾದ ಟ್ರ್ಯಾಕ್ಟರ್ ಉಳುವ ರೈತನಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನ ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ವೀರಪ್ಪ ರಾಚಪ್ಪ ಗಾಣಗೇರ್ ಅವರು ಗ್ರಾಮದ 1ನೇ ವಾರ್ಡಿನ ಸಮಸ್ತ ಮತದಾರರಲ್ಲಿ ವಿನಂತಿಸಿಕೊಂಡಿದ್ದಾರೆ. ಅವರು ಗ್ರಾಮದ ಬಸ್ ನಿಲ್ದಾಣ, ಸಂಗಮೇಶ್ವರ್ ದೇವಸ್ಥಾನಕ್ಕೆ ಪ್ರಹ್ಲಾದ್ ಜೋಶಿ ಅವರು 2012-13ನೇ ಸಾಲಿನಲ್ಲಿ 5 ಲಕ್ಷ ರೂಪಾಯಿಗಳನ್ನ ಅನುದಾನ ಬಿಡುಗಡೆ ಮಾಡಿದ್ದರು. ಆ ಅನುದಾನದಲ್ಲಿ ಸಂಗಮೇಶ್ವರ್ ದೇವಸ್ಥಾನದ ಸಮುದಾಯ ಭವನ ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣವಾಗಿಲ್ಲ. ಅದನ್ನ ಪೂರ್ಣಗೊಳಿಸಲು ಪ್ರಯತ್ನಿಸುತ್ತೇನೆ. ರಥದ ಮನೆ, ಶಾಲೆಯ ಕೊಠಡಿ, ಅಂಗನವಾಡಿ ಕೇಂದ್ರದ ಕಾಮಗಾರಿ ಪೂರ್ಣಗೊಳಿಸುವ ಉದ್ದೇಶವನ್ನ ಹೊಂದಿದ್ದಾರೆ. ಗ್ರಾಮದ ಓಣಿಯ 10 ಹಲವಾರು ಕಾಮಗಾರಿಗಳನ್ನ, ರಸ್ತೆ, ಗಟಾರು, ಕೆರೆ ಸ್ವಚ್ಛತೆ ಕಾಪಾಡುವುದು ಹಾಗೂ ನಮ್ಮ ಗ್ರಾಮದ ಹಿರಿಯರ ಸಲಹೆ ಸೂಚನೆಗಳನ್ನು ಅನುಸರಿಸಿ ಉತ್ತಮ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಲಾಗುವುದು ಎಂದು ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸುತ್ತಿರುವ ಅಭ್ಯರ್ಥಿಯಾದ ವೀರಪ್ಪ ರಾಚಪ್ಪ ಗಾಣಗೇರ್ ಅವರು ಹೇಳಿದರು. ಯಾವತ್ತೂ ಕೋಟೂರು ಗ್ರಾಮದ 1ನೇ ವಾರ್ಡಿನ ಗ್ರಾಮಸ್ಥರಿಗೂ ಕೈ ಮುಗಿದು ಕೇಳ್ಕೊತೀನಿ. ಉಪಚುನಾವಣೆ ನಮ್ಮ ಗ್ರಾಮ ಪಂಚಾಯತಿ ಉಪಚುನಾವಣೆ ಹಿನ್ನೆಲೆಯಲ್ಲಿ ನನ್ನನ್ನು ಆಯ್ಕೆ ಮಾಡ್ಯಾರ. ಅದರ ಸಲುವಾಗಿ ಯಾವತ್ತೂ ನಮ್ಮ 1ನೇ ವಾರ್ಡಿನ ಗ್ರಾಮಸ್ಥರು, ಹಿರಿಯ ಊರಿನ ಎಲ್ಲ ಗಣ್ಯಮಾನ್ಯರು ನನಗೆ ಓಟ್ ಹಾಕಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ನಮ್ಮ ದೇಸಾಯಿನಗರ ಓಣಿಯಲ್ಲಿ ಹೆಂಡಪ್ಪ ಹಾಕಿ ಕುಂತೈತಿ ರೋಡು, ಅದನ್ನು ಮುಂದುವರ್ಸ್ಬೇಕಾಗೈತಿ. ಆಮ್ಯಾಗ ತಳಗ ಲೈಟಿನ ಕಂಬ ಇಲ್ಲ, ಸಂತಂಗಿ ಸುರೇಶ್ ಅವ್ರ ಮನೆ ಕಡೆ ಅಲ್ಲೇ ಕಂಬ ಹಾಕಿಸ್ಬೇಕಾಗೈತಿ. ಆಮ್ಯಾಗ ತಳಗ ನೀರಿಂದು ಭಾಳ ಅಲ್ಲೇ ಹೊಲಗಳದಾಗ ಹೊಂಟೈತಿ ಊರು ನೀರು. ಶೆರೆವಾಡ ಫಕೀರಪ್ಪ ಅವ್ರ ಹೊಲಕ್ಕೆ ಭಾಳ ತೊಂದರೆ ಆಗತೈತಿ. ಆ ರೋಡ್ ಅಲ್ಲಿ ಕಾಂಕ್ರೀಟ್ ರೋಡ್ ಮಾಡಬೇಕಾಗೈತಿ. ಆಮ್ಯಾಗ ಜಿಯೋಜಿ ಅವ್ರ ಓಣಿದು ಭಾಳ ಅಲ್ಲಿ ಪಾಪ ಭಾಳ ರಾಡಿ ಐತಿ, ಅಲ್ಲಿ ಕಾಂಕ್ರೀಟ್ ರೋಡ್ ಹಾಕಬೇಕಾಗೈತಿ. ಆಮ್ಯಾಗ ನಮ್ಮ ಕೋಟೂರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಭೋಜನಾಲಯ ಕಟ್ಟಿಸೋದು ಐತಿ, ಅದನ್ನು ಮಾಡ್ಬೇಕಂತ ಐತಿ. ಆಮ್ಯಾಗ ನೀರಿನ ಬಗ್ಗೆ ಭಾಳ ಪ್ರಮುಖ ಐತಿ ನಮ್ಗೆ. ಅದರ ಸಲುವಾಗಿ ನಾ ಬಂದ ತಕ್ಷಣ ನಾನು ಯಾವುದೇ ಆಮಿಷ ಒಳಗಾಗ್ದೇ ನಾ ಕೆಲಸ ಮಾಡ್ತೇನೆ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಏನು ಮಾಡ್ಬೇಕಂತೇಳಿ ಮಾಡ್ಬೇಕು ಮತ್ತು ಒಂದು 5-6 ವರ್ಷ ಆಗ್ತದೆ ಹಂಗೆ ಬಿದ್ದು ಮತ್ತು ಯಾರು ಇದು ಮಾಡೋದು ಮಾಡಕ್ಕೆ. ಅವ್ರು ಕೆಲಸ ಮಾಡ್ತಾರೆ. ಈಗ ಮೊದಲ ಪ್ರಹ್ಲಾದ್ ಜೋಶಿ ಅವರ ಹಾಕ್ಯಾರ ಅದನ್ನು ಅನುದಾನ. ಎಷ್ಟನೇ ಇಶ್ಯೂಯಾಗ ಹಾಕ್ಯಾರ್ರಿ? 2012-13 ಇಸ್ವಿ ಒಳಗೆ. ಆವಾಗ ಅದನ್ನು ಅಷ್ಟು ಒಂದು 5 ಲಕ್ಷ ರೂಪಾಯಿ ಅನುದಾನ ಬಿಟ್ಟಿದ್ರೆ, ಅದ್ರ ಬೆಳಕ ಇನ್ನವರೆಗೂ ಅದು ಅರ್ಧ ಹಾಕೊಂಡು ಕುಂತು ಇನ್ನವರೆಗೂ ಬಂದಿಲ್ಲ ರೀ.
ಈಗ ಅವರು ಪ್ರಹ್ಲಾದ್ ಜೋಶಿ ಅವರು ಹಾಕ್ಯಾರ ಬಿಡ್ರಿ ಮೊದಲಿನ ಇದ್ರೊಳಗೆ. ಈಗ ಐತಲ್ರಿ MLA ಅವ್ರಿಗೂ ಕೊಟ್ಟವ್ರಿ, MP ಅವ್ರಿಗೆ ಎಲ್ಲರೂ ಇದನ್ನು ಮಾಡ್ಯಾವ. ಇನ್ನವರೆಗೂ ಏನೂ ಆಗಿಲ್ಲ. ಅಲ್ಲಿ ಎಲ್ಲನೂ ಕಳಿಸೋದು ಇದನ್ನು ಪೂರ್ಣಗೊಳಿಸ್ಬೇಕಂತ ಪೂರ್ಣಗೊಳಿಸ್ಬೇಕಾಗೈತೆ ರೀ. ಇನ್ನಟ್ಟು ಪೂರ್ಣಗೊಳಿಸಿ ಇನ್ನಷ್ಟು ಸಹಾಯ ಆಗುವಂಗೆ ಇದನ್ನು ಮಾಡಿಬಿಟ್ರಿ, ಇದು ಮಾಡಕ್ಕೆ ಯಾವತ್ತು ಕೋಟೂರು ಗ್ರಾಮದ ಗುರು ಹಿರಿಯರಲ್ಲಿ ತಿಳಿಸೋದೇನೆಂದ್ರೆ, ಇವತ್ತಿನ ದಿವಸ ನಾನೊಬ್ಬ ಅಭ್ಯರ್ಥಿಯಾಗಿ ಕಂದಾಗ ಹೇಳಿದ್ದೀನಿ. ನನ್ನ ಗುರುತಿನ ಎಲ್ಲರೂ ಮತ ಹಾಕಿ ನನ್ನನ್ನು ಆರಿಸ್ತರ್ಬೇಕಂತೇಳಿ ಕಳ್ಕಳಿ ವಿನಂತಿ. ಅದನಂತರ ನಮ್ಮ ಸಂಗಮೇಶ್ವರ ದೇವಸ್ಥಾನ 2012-13ನೇ ಇಸ್ವಿಯಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಅನುದಾನದಲ್ಲಿ 5 ಲಕ್ಷ ರೂಪಾಯಿ ಹಾಕಿ ಅರ್ಧ ಆಗೈತಿ. ಆಮ್ಯಾಗ ಬಿಟ್ಟು 2-3 ಸಲ ನಾವು ಹೋಗಿ ಶಾಸಕರಿಗೆ ಜೋಶಿ ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟೀವಿ. ಆದರೂ ಅವರು ಯಾವುದೇ ರೀತಿ ನಮ್ಗೆ ಸಹಕಾರ ಕೊಟ್ಟಿಲ್ಲ. ಇನ್ನಾದರೂ ತಾವು ಸಚಿವರದಿರಿ ಜೋಶಿ ಅವರು, ಈಗಾದರೂ ಅದಕ್ಕೆ ಸ್ವಲ್ಪ ಅನುದಾನ ಹಾಕಿ ಪೂರ್ಣಗೊಳಿಸ್ಬೇಕಂತಲ್ಲಿ ತಮ್ಮಲ್ಲಿ ಕಳಕಳಿ ವಿನಂತಿ.